ಜನತಾ ಪಕ್ಷದ ವತಿಯಿಂದ ಜೆಡಿಎಸ್ನ ಸಹಕಾರದಿಂದ 2 ಪ್ರತಿಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ನಮ್ಮ ನಾಯಕರಾದಂಥ ಹಾಲಪ್ಪನವರು, ಸನ್ಮಾನಶ್ರುತ ಗುರುರಾಜ್ ಗಂಟೆಹೊಳೆ ಅವರು, ಜ್ಞಾನೇಂದ್ರ ಅವರು, ಶಾರದಾ ಪುರನಾಯಕ್ ಅವರು, ಅಶೋಕ್ ನಾಯ್ಕರವರು, ಸನ್ಮಾನಶ್ರುತ ರುದ್ರೇಗೌಡರು, ಈ ರೀತಿ ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ದತ್ತಾತ್ರೇಯ ಅವರು, ಈ ರೀತಿ ಎಲ್ಲರ ಒಂದು ಸಹಕಾರದಿಂದ ಈಗ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದಂಥ ಜನಸ್ತೋಮ, ಇವತ್ತಿನ ಒಂದು ಆ ಜಾತ್ರೆಯನ್ನು ನೋಡಿದ್ರೆ 100ಕ್ಕೆ 100 ಶಿವಮೊಗ್ಗ ಕ್ಷೇತ್ರ ಮೋದಿಜಿಯವರಿಗೆ ಅರ್ಪಣೆ ಮಾಡಲಿಕ್ಕೆ ಈ ಬಾರಿಯ ಲೋಕಸಭಾ ಕ್ಷೇತ್ರವನ್ನು ಶತಸಿದ್ಧ ಅಂತೇಳಿ ಆ ಮತದಾರರು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಈ ಬಾರಿ ನಮ್ಮ ಸೌಭಾಗ್ಯ ಈ ಬಾರಿ ನಮ್ಮ ಪಕ್ಷಕ್ಕೆ JDSನ ಒಂದು ಸಹಕಾರನೂ ಕೂಡ ಸಿಕ್ಕಿರೋದು. ಮತ್ತು ಗೌರವಿತ ಶಾಸಕರಂಥ ಶಾರದಾ ಪುರನಾಯಕ್ ಅವರಿರ್ಬೋದು, ಶಾರದಾ ಅಪ್ಪಾಜಿ ಗೌಡರಿರ್ಬೋದು, ಜಿಲ್ಲೆಯಲ್ಲಿ ಇಡೀ JDS ತಂಡ ಇವತ್ತು ಭಾಗವಹಿಸಿದ್ದಾರೆ. ಮತ್ತು ವಿಶೇಷವಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರು, ಕುಮಾರಸ್ವಾಮಿಗಳು ಒಂದೇ ವೇದಿಕೆಯಲ್ಲಿ ಇವತ್ತು ನೋಡೋಂಥ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ನಮಗೆ ಅವಕಾಶ ಸಿಕ್ಕಿದೆ. ಇದು 100ಕ್ಕೆ 100 ಇದರ ಒಂದು ಕಾರ್ಯಕ್ರಮ ಒಂದು ಉತ್ಸಾಹ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ತುಂಬ ಒಳ್ಳೆಯ ರೀತಿಯಂಥ ರಿಯಾಕ್ಷನ್, ನಾವಷ್ಟೇ ಕೈ ಬೀಳಿಸ್ತಿಲ್ಲ, ಅವರು ಕೂಡ ಬೀಸ್ತಾ ಇದ್ದಾರೆ. ಇನ್ವಾಲ್ವ್ಮೆಂಟ್ ಇದೆ, ಭಾವನೆಗಳಿದೆ. ಎಲ್ಲಿ ಭಾವನೆಗಳಿರುತ್ತೆ ಅಲ್ಲಿ ಕೆಲಸ ಆಗುತ್ತೆ. ಬರೀ ಭಾವನೆ ಇಲ್ದಂಗೆ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಅದೇ ಭಾವನೆ ಇವತ್ತು ಬಂದಂಥ ಕಾರ್ಯಕರ್ತರ ಒಂದು ನೋಡಿದೆ, ಸ್ವಂತ ಅವರ ಜೋಬಿಂದ ಖರ್ಚು ಮಾಡಿಕೊಂಡು ರಾಘಣ್ಣನಿಗೋಸ್ಕರ ಪಕ್ಷಕ್ಕೋಸ್ಕರ ಇದು ಬಂದಿರೋದು ನೋಡಿದ್ರೆ ತುಂಬ ಹೋದ ಬಾರಿಗಿಂತ ಹೆಚ್ಚಿನ ಒಂದು ಹಂತದಲ್ಲಿ ಬರೀ ಮೋದಿಜಿಯವರ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅಂತ ನಾವು ವಿಶ್ವಾಸದಿಂದ ಹೇಳಲಿಕ್ಕೆ ಅಲ್ಲ, ಎದುರುಗಡೆ ಯಾರಿದ್ದಾರೆ ಅಂತ ಯಾವತ್ತೂ ಕೂಡ ನಾನು ನೋಡ್ಲಿಕ್ಕೆ ಹೋಗಿಲ್ಲ ಸರ್. ಯಾವತ್ತೂ ಕೂಡ ನಾವು ಮಾಡಿದಂಥ ನಮ್ಮ ಕೇಂದ್ರ ಸರ್ಕಾರದ ಸಾಧನೆ, ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ಮಾಡಿದಂಥ ಸಾಧನೆ, ಇವತ್ತಿನ ಹೊಂದಾಣಿಕೆಯ ಒಂದು ಪಾಸಿಟಿವ್ ವಿಚಾರಗಳನ್ನು ಜನರ ಮುಂದೆ ತೆಗೆದುಕೊಂಡು ಹೋದ ಪ್ರಯತ್ನ ಮಾಡಿ. 101% ಇಡೀ ದೇಶದಲ್ಲಿ ಎಲ್ಲಾದರೂ ವರ್ಕೌಟ್ ಆಗುತ್ತೆ ಅಂದರೆ ಅದು ಶಿವಮೊಗ್ಗ ಕ್ಷೇತ್ರ ಫಸ್ಟ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬೆಂಗಳೂರಿನಲ್ಲಿ ಜೈ ಶ್ರೀರಾಮ್ ಮಂದಿರ ಹೋಗಿದ್ದಕ್ಕೆ ಒಂದು ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಬಂದಾದ ಮೇಲೆ ಈ ರೀತಿಯಂಥ ವಿಚಾರಗಳಿಗೆ ಒಂದು ನೈತಿಕವಾಗಿ ಭೌತಿಕವಾಗಿ ನಮಗೆ ಸಹಕಾರ ಸಿಗ್ತದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತದೆ ಅನ್ನೋವಂಥ ಮನೋಭಾವನೆಗೆ ಇವತ್ತು ಈ ಬೇರೆ ರೀತಿಯಂಥ ಈ ರೀತಿಯ ಕೃತ್ಯಗಳು ನಡೀತಿರೋದು ಹೆಚ್ಚಾಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಗಮನಿಸಬೇಕು ಅಂತ ನಾವು ವಿನಂತಿನ ಮಾಡ್ತೀವಿ. ಸರ್, ನಮ್ಮ ವಿರುದ್ಧ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ, ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀವಿ ಸರ್? ಈ ಸಂದರ್ಭದಲ್ಲಿ ಇಷ್ಟೇ ಹೇಳೋದು, ಒಬ್ಬ ವಿರೋಧ ಪಕ್ಷದವರಿಗೆ ಪ್ರಚಾರ ಅಂದರೆ ಅಪಪ್ರಚಾರ ಮಾಡುವಂಥದ್ದೇ ಒಂದು ಕೊನೆಯ ಒಂದು ಅಸ್ತ್ರ ಅಂತ ನಾವು ಎಲ್ಲರೂ ಕೇಳಿದ್ದೀವಿ. ಆ ರೀತಿ ಇವತ್ತು ಬೇರೆ ಬೇರೆ ರೀತಿಯಂಥ ಹಗುರ ಮಾತಾಡುವಂಥ ಕೆಲಸಗಳು ಆಗ್ತಾ ಇದೆ. ಅದೆಲ್ಲದೂ ಕೂಡ ನಾವು ಆಶೀರ್ವಾದವನ್ನು ತೆಗೆದುಕೊಳ್ತೀವಿ ಮತ್ತು ಜನ ಮತದಾನದ ಮುಖಾಂತರ ಉತ್ತರವನ್ನು ಕೊಡ್ತಾರೆ. ತುಂಬ ಸಂತೋಷ. ಇವತ್ತು ನಮ್ಮ ಶಿಕಾರಿಪುರದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮತ್ತು ಶಿರಾಳಕೊಪ್ಪದ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ಹಾಲಪ್ಪನ ನೇತೃತ್ವದಲ್ಲಿ ಸಾಗರದಲ್ಲಿ ಹಕ್ರೆ ಮಲ್ಲಿಕಾರ್ಜುನರವರು ಇವತ್ತು ಅನೇಕ ಸುಮಾರು 100 ಜನ ಕಾರ್ಯಕರ್ತರು ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮುಳುಗ್ತಾ ಇದೆ ಅನ್ನೋಕ್ಕೆ ಇದೊಂದು ಸೂಚನೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮೊನ್ನೆ ಶಿವಮೊಗ್ಗದಲ್ಲಿ ವಾರಕ್ಕೊಂದ್ಸತಿ ಒಂದು ದೊಡ್ಡ ದೊಡ್ಡ ನಾಯಕರುಗಳು ಬಂದು ಸೇರ್ತಾ ಇದ್ದಾರೆ. ಮೊನ್ನೆ 2 ಮಾಜಿ ಕಾರ್ಪೊರೇಟರ್ಗಳು ಬಂದು ಸೇರಿಕೊಂಡ್ರು. ಇವತ್ತು ಶಿಕಾರಿಪುರ ಮತ್ತು ಸಾಗರದ ಕಡೆಯಿಂದ ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ಉಪ್ಪಾರ ಸಮಾಜದ ಅನೇಕ ಮುಖಂಡಗಳು, ಚಂದ್ರಶೇಖರ್ ಅಂತೇಳಿ ಹಿಂದುಳಿದ ವರ್ಗದ ಅನೇಕ ಕಾರ್ಯಕರ್ತರು